ಹಾಂ, ಇಳಿಕೆ ಕ್ರಮದಾಗ ಎರ್ಕೆ ಕ್ರಮದಾಗ ಬರೀರಿ ಅಂದ್ರೆ ಹೆಂಗೆ ಬರಿಬೇಕು ಅನ್ನೋದು ತೋರಿಸ್ತದ. ಈಗ ಮಾಡೋದಾದ್ರಿಂದ ನಾ ತಿಳಿಸ್ತದ ಲಕ್ಷ ಕೊಟ್ಟು ನೋಡ್ರಿ. ಮೊದಲು ಸ್ಥಾನ ಬೆಲೆ ಹಾಕ್ಕೊಂಡು ಮೂಲ ಭಿನ್ನ ರಾಶಿಗಳಿಗೆ ಇಡಬೇಕು. ನೀವು ಬರೀ ದೋಣದಿದ್ದದ್ರೆ ಇಡ್ಲಿಕ್ಕೆ ಹೋಗಬಾರ್ದು. ಯಾವುದು ಚಿಕ್ಕದು ಮೊದಲು ಕಂಡು ಹಿಡೀರಿ. ಆಮೇಲೆ ಇಳಿಕೆ ಕ್ರಮ ಏರಿಕೆ ಕ್ರಮ ಇಳಿಕೆ ಕ್ರಮ 3 ಲೆಕ್ಕವ ಸಮಾಧಾನಲೆ ಮಾಡಿರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿ. ಓಕೆ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಾಳ ಚಂದ ತಿಳಿಸಿ ಹೇಳಿದ. ಬೋರ್ಡ್ ಕಡೆ ನೋಡ್ರಿ. ಯಾವುದು ಚಿಕ್ಕದು ಅಂದಾಗ ನಾವು A 0.3, ಆಮೇಲೆ 1, B 1, C 0.08, D 0.2. ಈಗ ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೋಬೇಕು. 0.30, 1.00 0.0 ಮಾಡ್ಕೋಬೇಕು. ಆಮೇಲೆ ಇದು ಹೆಂಗಾದರೂ ಎರಡು ಸ್ಥಾನ ಅದ. ಇದು 2 ಸ್ಥಾನ ಮಾಡ್ಕೋಬೇಕು. ಈಗ ದಶಮಾಂಶ ತೆಗೆದು ಬಿಡ್ರಿ. ಎಷ್ಟಾಗ್ತದೆ? 30 ಆಯ್ತು. ದಶಮಾಂಶ ತೆಗೆದ್ರೆ ಇದು 100 ಆಯ್ತು. ಇದು 8 ಆಯ್ತು. ದಶಮಾಂಶ ತೆಗೆದ್ರೆ ಇದು 20 ಆಯ್ತು. ಏನು ಬರ್ದಾರ ಮೇಲೆ? ಯಾವುದು ಚಿಕ್ಕದು? ಅತಿ ಚಿಕ್ಕ ಅಂಕಿ ಯಾವುದು? ಇದ್ರಾಗ 8. ಇದ್ರ ಮೂಲ ಯಾವುದು? 0.0. A B C. ಸಿ ಅನ್ನು ಅತಿ ಚಿಕ್ಕದು. 0.08 ಚಿಕ್ಕದು. ಹಿಂಗೆ ತಿಳ್ಕೊಬೇಕು ನೀವು. ಯಾಕಂದ್ರೆ ಇನ್ನು ಡೈರೆಕ್ಟ್ ಬರ್ತಾವೆ. ಇನ್ನು ನಿಮಗೆ ಇವು ಡೈರೆಕ್ಟ್ ಅಂತಾರೆ ಇವು. ಯಾಕಂದ್ರೆ 4 ಆಪ್ಷನ್ಸ್ ಕೊಟ್ಟಿರಂಗಿಲ್ಲ, ನೀವೇ ಕಂಡುಹಿಡಿಬೇಕು. ಇಳಿಕೆ ಕ್ರಮ ಅಂದ್ರೆ ಏನು ಅನ್ನೋ ಮೊದಲು ತಿಳ್ಕೊಬೇಕು. ಇಳಿಕೆ ಕ್ರಮ ಯಾವಾಗಲಾದರೂ ದೊಡ್ಡದಿಂದ ಚಿಕ್ಕದು. ಮೊದಲು ಇಳಿಕೆ ಕ್ರಮ ಬರೀಬೇಕಾದ್ರೆ ದೊಡ್ಡದು ಬರೀಬೇಕು. ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು ಬರೆದ್ರೆ ಇಳಿಕೆ ಕ್ರಮ. ಏರಿಕೆ ಕ್ರಮ ಬರೋಬರಿ ಅತಿ ಚಿಕ್ಕದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ದೊಡ್ಡದು, ಅದಕ್ಕಿಂತಲೂ ದೊಡ್ಡದು ಏರಿಕೆ ಕ್ರಮ. ಏರಿಕೆ ಕ್ರಮ ಇಳಿಕೆ ಕ್ರಮ ಚಿಹ್ನೆಗಳನ್ನು ಹಾಕಿ ಬರಿಬೇಕಾಗ್ತದೆ. ನೋಡ್ರಿ, ಮಾಡೋದಾದ್ರೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ನಾ ತಿಳಿಸ್ತಾನೆ. ಇಳಿಕೆ ಕ್ರಮದಲ್ಲಿ ಬರೀರಿ ಅಂದ್ರೆ ಅತಿ ದೊಡ್ಡದು ಮೊದಲು ಬರಿಬೇಕು. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸಣ್ಣದು ತಿಳಿಸಿ ಹೇಳಿನೂ ಬರೀರಿ. ಓಕೆ ನೋಡ್ರಿ. A 0.7, B 1.25, C 3.5, D 4. ಇಲ್ಲಿ ಅತಿ ಹೆಚ್ಚು ಸ್ಥಾನದ್ದು 2 ಮಾಡ್ಕೊಳ್ಳಿ. 0.70, 1.25 2 ಸ್ಥಾನವ ಹೆಂಗಾದ್ರು. 3.50, ಇದು 4.00 2 ಸ್ಥಾನ ಮಾಡ್ಕೋಬೇಕಾಗ್ತವೆ. ಇದನ್ನು ದಶಮಾಂಶ ತೆಗೀರಿ. 70 ಆಯ್ತು. ಇದು 125 ಆಯ್ತು. ದಶಮಾಂಶ ತೆಗೆದ್ರೆ ಇದು ದಶಮಾಂಶ ತೆಗೆದ್ರೆ 350 ಆಯ್ತು. ಇದು ದಶಮಾಂಶ ತೆಗೆದ್ರೆ 400 ಆಯ್ತು. ಏನು ಹೇಳ್ಯಾರ ಮೊದಲು ನೋಡಿ. ಇಳಿಕೆ ಕ್ರಮ. ಇಳಿಕೆ ಕ್ರಮ ಬರೋಬರಿ ಏನು? ದೊಡ್ಡದಿಂದ ಚಿಕ್ಕದು. ಇಳಿಕೆ ಕ್ರಮ ಬರೋಬರಿ. ಇಳಿಕೆ ಕ್ರಮ ಬರೋಬರಿ ನೋಡ್ರಿ. ಇಳಿಕೆ ಕ್ರಮ ಬರೋಬರಿ ಮೊದಲು ದೊಡ್ಡದು, ಆಮೇಲೆ ದೊಡ್ಡದು ಚಿನ್ನ ಹಿಂಗಿರ್ತದೆ. ಇದು ಚಿಕ್ಕದು. ಮೊದಲು ದೊಡ್ಡದು ಬರ್ಕೋತ ಹೋಗ್ಬೇಕು, ಅದಕ್ಕಿಂತ ಸ್ವಲ್ಪ ಸಣ್ಣದು ಹಿಂಗೆ. ದೊಡ್ಡದು ಯಾವ್ದಿದ್ರಾಗ ಹಂಗೆ ಹೇಳ್ರಿ. 400. ಮೂಲ ಏನು? 4. 4 ಆದಿಂದ ಅತಿ ದೊಡ್ಡ ಅಂಕಿ ಯಾವುದು? 350. ಮೂಲ 3.5. 3.5. ಅದಕ್ಕಿಂತಲೂ ಅಂಕಿ ದೊಡ್ಡದು ಯಾವುದು? 125. 1.25. 125ರಿಂದ 0.7 ನೋಡಿ. ಏರಿಕೆ ಕ್ರಮ ಆನ್ಸರ್. ಇದು ಯಾವ್ದು ಇರ್ತದೆ ನೀವು ಉತ್ತರ ಹಾಕಬೇಕಲ್ಲಿ. ಯಾಕಂದ್ರೆ ಉತ್ತರ ಬರ್ಕೋತ ಕೂತ್ರೆ ಟೈಮ್ ಭಾಳ ಹಾಳಾಗ್ತದೆ, ವಿಡಿಯೋ ದೊಡ್ಡದಾಗ್ತವೆ. ಅದಕ್ಕೆ ಡೈರೆಕ್ಟ್ ನೀವು ಉತ್ತರ ಕಂಡು ಹಿಡಿದು ಬಂತಂದ್ರೆ ಗುರ್ತಾಗ್ಬಿಡ್ತದೆ. ದೊಡ್ಡ ಸಂಖ್ಯೆ ಯಾವುದು? 400 ಮೊದಲು ಬರೀಬೇಕು. ಅದಕ್ಕಿಂತಲೂ ದೊಡ್ಡದು ಯಾವುದು? 3.5. ಅದಕ್ಕಿಂತಲೂ ದೊಡ್ಡದು 125. ಹಾಗೆ ಇದು ಎದರಾಗದ ಹೇಳ್ರಿ ನೋಡೋಣ ಮೊದಲ. ನೀವು ಹೇಳ್ರಿ ಎದರಾಗದ. ಇದು ಇಳಿಕೆ ಕ್ರಮದಾಗದ, ಇದು ಏರಿಕೆ ಕ್ರಮದಾಗದ. ಇದು ಎದರಾಗದ ನೋಡ್ರಿ.
ಇದು ಏರಿಕೆ ಕ್ರಮ ಅದ. ಇದನ್ನು ವಿರುದ್ಧ ಮಾಡಿಟ್ರೆ ಇಳಿಕೆ ಕ್ರಮ ಆಯ್ತು. ಇದು ನೋಡಿ, ಇದಕ್ಕಿಂತಲೂ ದೊಡ್ಡದು, ಇದಕ್ಕಿಂತಲೂ ದೊಡ್ಡದು, ಇದಕ್ಕಿಂತಲೂ ದೊಡ್ಡದು, ಇದು ಏರಿಕೆ ಕ್ರಮದಾಗದ. ಅದನ್ನು ಇಳಿಕೆ ಕ್ರಮದಾಗ ಮಾಡಬೇಕಾದ್ರೆ ಅದನ್ನು ಮೊದಲು ಲಾಸ್ಟದ ಈ ಕಡೆ ತರಬೇಕು, ಅದ್ರ ಬೆನ್ನ ಇದು ಬರಬೇಕು, ಆಮೇಲೆ ಇದು ಬರಬೇಕು, ಇದು ಬರಬೇಕು. ಹೆಂಗದ ನೋಡ್ರಿ. ಮುಂದೇನು ಮಾಡ್ರಿ, ಸ್ಥಾನ ಬೆಲೆ ಹಾಕಿ ಮಾಡ್ರಿ, ಆನ್ಸರ್ ಕಂಡಿಡ್ರಿ. ಟೈಮ್ ಕೊಟ್ಟದ. ಹಾಂ, ವಿಡಿಯೋ ಆನ್ ಮಾಡಿರಿ. ಮಾಡೋದಾಗಿತ್ತಂದ್ರೆ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಎ 0.9, 1.1, 1.125, ಸಿ 0.85, ಡಿ 2. ಎಲ್ಲ 2 ಸ್ಥಾನ ಮಾಡ್ಕೋಬೇಕು. 0.90 ಇದು 2 ಸ್ಥಾನವ. ಇದಕ್ಕೆ ಹೆಂಗಾದ್ರೂ 2 ಸ್ಥಾನವ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದಕ್ಕೂ 2 ಸ್ಥಾನವು. ಇದಕ್ಕೆ 2 ಸ್ಥಾನ ಮಾಡ್ಕೋಬೇಕು. ದಶಮಾಂಶ ತೆಗೀರಿ. 90 ಆಯ್ತು. ಇದು 125 ಆಯ್ತು. ಇದು 85 ಆಯ್ತು. ಇದು 200 ಆಯ್ತು. ಏನು ಹೇಳೋದು ಮೇಲೆ ಹೋದ್ರಿ, ಏರಿಕೆ ಕ್ರಮ. ಏರಿಕೆ ಕ್ರಮ ಅತಿ ಚಿಕ್ಕ ಅಂಕಿ ಯಾವುದು ಇದರಾಗ? 85 ಮೂಲ. 0.85, 0.85 ಏರಿಕೆ ಕ್ರಮ. ಅದಕ್ಕಿಂತ ದೊಡ್ಡ ಅಂಕಿ ಯಾವುದು? ಇದು 0.9 ನೋಡ್ರಿ. ಇದಕ್ಕಿಂತಲೂ ಯಾವುದು? ಇದು 1.25, 1.25 ಲಾಸ್ಟಕ್ಕೆ 2 ನೋಡ್ರಿ. ಇದು ಏರಿಕೆ ಕ್ರಮ. ಏರಿಕೆ ಕ್ರಮ ಬರೋಬ್ಬರಿ ಏನು? ಚಿಕ್ಕದಿಂದ ದೊಡ್ಡದು, ಚಿಕ್ಕ ಅಂಕಿಯಿಂದ ದೊಡ್ಡದು. ನೋಡ್ರಿ, ಚಿಕ್ಕ ಅಂಕಿಯಿಂದ ದೊಡ್ಡದು. ಇದು ಚಿಕ್ಕದು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು, ಅದಕ್ಕಿಂತಲೂ ಇದು ದೊಡ್ಡದು, ಅದಕ್ಕಿಂತಲೂ ಇದು ದೊಡ್ಡದು. ಇದು ಎದುರಾಗದ? ಇದು ಏರಿಕೆ ಕ್ರಮ. ಇದು ಏರಿಕೆ ಕ್ರಮ. ಏರಿಕೆ ಕ್ರಮ ಬರೋಬ್ಬರಿ ಏನು? ಚಿಕ್ಕದಿಂದ ದೊಡ್ಡದು. ಮೊದಲು ಚಿಕ್ಕ ಸಂಖ್ಯೆ, ಅದಕ್ಕಿಂತಲೂ ದೊಡ್ಡದು, ಅದಕ್ಕಿಂತಲೂ ದೊಡ್ಡದು, ಅದಕ್ಕಿಂತಲೂ ದೊಡ್ಡದು. ನೋಡ್ರಿ, ಹಿಂಗೆ ನೀವು ಹಾಕೋದು ಕಲಿಬೇಕು. ಇಂಥವೆಲ್ಲ ಗಣಿತಗಳನ್ನು ನೋಡ್ಬೇಕು. ಎಲ್ಲ ರೀತಿ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತೆಳಗಿಂದೇನ ಇಳಿಕೆ ಕ್ರಮ ಅದ ಬರೀರಿ. ಬರೋದು ಸ್ಥಾನ ಬೆಲೆ ಪ್ರಕಾರ ಹಾಕ್ರಿ. ಚಂದಂಗ ತಿಳ್ಕೊರಿ. ಗಣಿತಗಳನ್ನು ರಿವಿಷನ್ ಮಾಡ್ರಿ. ನೋಡ್ರಿ, ಎ 0.4, ಬಿ 3.75, ಸಿ 1.25, ಡಿ 0.09. ಎಲ್ಲದಕ್ಕೂ ಸ್ಥಾನ ಮೇಲೆ 2 ಮಾಡ್ಕೋಬೇಕು. 0.40, ಇದು 3.75 ಅದ, 2 ಸ್ಥಾನ. ಇದು 1.25, 2 ಸ್ಥಾನ ಅದನ್ನೇ ಅದ. ಇದು 0.09, 2 ಸ್ಥಾನ ಅದು. ಈಗ ದಶಮಾಂಶ ತೆಗೀರಿ. ಇದರದ್ದು ಬೆಲೆ 40 ಆಯ್ತು. ಇದರ ಬೆಲೆ 375 ಆಯ್ತು. ಇದರದ್ದು 125 ಆಯ್ತು. ಇದರದ್ದು 9 ಆಯ್ತು. ಎದ್ರಾಗ ಹೇಳ್ಯಾರ ಅವರು? ಇಳಿಕೆ ಕ್ರಮ. ಅತಿ ದೊಡ್ಡ ಅಂಕಿ ಯಾವುದು ಇದರಾಗ? ಇದು. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದ ಅಂಕಿ 2 ಇದು. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು 3. ಇದಕ್ಕಿಂತಲೂ 4. ಇಳಿಕೆ ಕ್ರಮ ಬರೋಬ್ಬರಿ ಏನು? ದೊಡ್ಡದಿಂದ ಚಿಕ್ಕದು. ಅಂದ್ರೆ ಇಳಿಕೆ ಕ್ರಮ ಬರೋಬ್ಬರಿ ದೊಡ್ಡದು. ಮೊದಲ ದೊಡ್ಡದು ಚಿಹ್ನೆ ಹಿಂಗ. ಇದು ಚಿಕ್ಕದು. ದೊಡ್ಡ ಅಂಕಿಯನ್ನು ಬರ್ಕೋತ ಹೋದಾಗ ಚಿಕ್ಕ ಅಂಕಿ ಆ ಕಡೆ ಬರ್ಕೋತ ಹೋದ್ರೆ ಅಂದ್ರೆ ಏನಾಗ್ತದೆ? ಇಳಿಕೆ ಕ್ರಮ ಆಗ್ತದೆ. ಇದರ ದೊಡ್ಡ ಅಂಕಿ ಯಾವುದು? 3.75 ಮೂಲ ಹಚ್ಚಬೇಕು. 3.75, 3.75 ಅದರಿಂದ ಯಾವ್ದು ಅಂಕಿ ದೊಡ್ಡದದ? 125, 1.25. ಆಮೇಲೆ ಯಾವ್ದದ? 0.4, 0.4, 0.4 ಅದರಿಂದ 0.09, 0.09. ನೋಡ್ರಿ, ಇಷ್ಟೆಲ್ಲ ಏರಿಕೆ ಕ್ರಮಗಳನ್ನು ನಿಮಗೆ ನಾ ತಿಳಿಸಿ ಹೇಳಿದ್ನು. ಚಂದಂಗೆ ನೋಡ್ಕೊರಿ, ರಿವಿಷನ್ ಮಾಡ್ರಿ. ಗಣಿತ ಏರಿಕೆ ಕ್ರಮ ಇಳಿಕೆ ಕ್ರಮ ಭಾಳ ಬರ್ತಾವೆ ನಿಮಗೆ.
ಇವು ಸೈನಿಕ್ ಸ್ಕೂಲ್ ನವೋದಯದ ಬಿದ್ದೆ ಬೀಳ್ತಾವ. ಕೇರ್ಫುಲಿಯಾಗಿ ಬರ್ಕೋರಿ, ನೋಡ್ರಿ ರಿಪೀಟ್.